ಯಡಿಯೂರಪ್ಪನವರು ಯತ್ನಾಳ್ ಅವ್ರ ವಿಚಾರದಲ್ಲಿ ಅಷ್ಟೇ ಸಾಫ್ಟ್ ಆದರೂ ಕೂಡ ಈಗ ಯತ್ನಾಳ್ ಅವರ ವಿಚಾರದಲ್ಲಿ ಸಾಫ್ಟ್ ಆದಂಗೆ ಕಾಣಿಸ್ತಾ ಇಲ್ಲ. ಕಾರಣ ಯಡಿಯೂರಪ್ಪನವರಿಗೆ ಟಕ್ಕರ್ ಕೊಡೋಕೆ ಈಗ ಅವರ ಭದ್ರಕೋಟೆಯಲ್ಲೇನೆ ಬಿಜೆಪಿ ರೆಬೆಲ್ಸ್ ಎಂಟ್ರಿ ಕೊಡ್ತಾ ಇರೋಂಗೆ ಕಾಣಿಸ್ತಾ ಇದೆ. ಶಿವಮೊಗ್ಗದಲ್ಲಿ ಲಿಂಗಾಯತ ಸಮಾವೇಶಕ್ಕೆ ಈಗ ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ. ಯತ್ನಾಳ್ ಸಿದ್ದೇಶ್ವರ್ ನೇತೃತ್ವದಲ್ಲಿ ಬೃಹತ್ ಸಮಾವೇಶವನ್ನ ಮಾಡಕ್ಕೆ ಮುಂದಾಗಿದ್ದಾರೆ. ಪಕ್ಷದ ವೇದಿಕೆ ಬಿಟ್ಟು ಪ್ರತ್ಯೇಕ ಸಮಾವೇಶಕ್ಕೆ ಈಗ ಚಿಂತನೆಯನ್ನು ನಡೆಸಿದ್ದಾರೆ. ಅಧಿವೇಶನದ ಬಳಿಕ ಸಮಾವೇಶ ಮಾಡಲು ರೆಬಲ್ಸ್ ಟೀಮ್ ಅನ್ನ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸಮಾವೇಶದ ಮೂಲಕ ಬಿಎಸ್ವೈ ವಿಜೇಂದ್ರಗೆ ಟಕ್ಕರ್ ಕೊಡುವಂತಹ ಪ್ಲಾನ್ ಅಂತಿದ್ದಾರೆ. ಯಡಿಯೂರಪ್ಪನವರ ಭದ್ರಕೋಟೆ ಶಿವಮೊಗ್ಗದಲ್ಲೇನೆ ಈಗ ಲಿಂಗಾಯತ ಸಮಾವೇಶ ಮಾಡೋಕೆ ಈಗ ಮುಂದಾಗ್ತಾ ಇದ್ದಾರೆ ಯತ್ನಾಳ್ ಟೀಮ್. ಅಧಿವೇಶನದ ಬಳಿಕ ಈ ಸಮಾವೇಶ ಮಾಡೋಕೆ ರೆಬಲ್ಸ್ ಟೀಮ್ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇರುವಂಥದ್ದು. ಸಿದ್ದೇಶ್ವರ್ ಇದ್ದಾರೆ, ಅರವಿಂದ್ ಲಿಂಬಾವಳಿ ಅವರಿದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಯತ್ನಾಳ್ ಅವರಿದ್ದಾರೆ, ಕುಮಾರ್ ಬಂಗಾರಪ್ಪನವರಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ನಿನ್ನೆ ಅಷ್ಟೇ ಒಂದಿಷ್ಟು ಬಗೆಹರಿದಿದೆ ಅಂತ ಲೆಕ್ಕಾಚಾರ ಇತ್ತು. ಯಡಿಯೂರಪ್ಪನವರು ಕೂಡ ಸಾಫ್ಟ್ ಆಗಿ ಮಾತಾಡಿದ್ರು, ಅದಕ್ಕೆ ಯತ್ನಾಳ್ ಅವರು ಕೂಡ ಸಾಫ್ಟ್ ಆಗಿ ಮಾತಾಡಿದ್ರು. ಏನೋ ಶಿಸ್ತು ಸಮಿತಿಯವರಿಗೆ ಒಂದಿಷ್ಟು ಬಿಸಿ ಬಿಟ್ಟಿದೆ ಅಂತಿದ್ರು. ಬಟ್ ಅಂಥದ್ದೇನು ಇಲ್ವಾ ಅಂತ ಈಗ? ಹೌದು ಅರುಣ್, ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಅವರು ಹಾಜರಾದ ಬಳಿಕ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ಸಿತ್ತು. ಆದ್ರೆ ಒಂದು ದಿನ ಕಳೀತಾ ಇದ್ದಂತೆ ವರಸೆ ಬದಲಾಯಿಸಿದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ದೆಹಲಿಯಿಂದ ಬೆಳಗಾವಿಗೆ ಹೋಗ್ತಿದ್ದಂತೆ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರು BY ವಿಜೇಂದ್ರ ವಿರುದ್ಧ ಹರಿಹಾಯುವಂತ ಕೆಲಸವನ್ನ ಮಾಡಿದ್ರು. ಇವತ್ತು ಯತ್ನಾಳ್ ಅವರು ಕೂಡ ಒಂದು ಸುಳಿವನ್ನ ಕೊಟ್ಟಿರುವಂತದ್ದು. ಅದು BS ಯಡಿಯೂರಪ್ಪ ಅವರ ಭದ್ರಕೋಟೆ ಅಂತ ಕರೆಸ್ಕೊಳ್ಳುವಂತ ಶಿವಮೊಗ್ಗದಲ್ಲಿ ಒಂದು ಲಿಂಗಾಯತ ಸಮಾವೇಶವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆಯನ್ನ ಕೂಡ ಮಾಡಿದ್ದಾರೆ. ನಾವು ನಿನ್ನೆ ಅಷ್ಟೇ ಗಮನಿಸಿದ್ವಿ, ಕರ್ನಾಟಕ ಭವನದಲ್ಲಿ ಒಂದು ಆಪ್ತರ ಸಭೆಯನ್ನ ಕೂಡ ನಡೆಸಿದ್ರು. ಇದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ರು. ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಸಿದ್ದೇಶ್ವರ್ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಒಂದು ಸಮಾವೇಶವನ್ನ ಮಾಡಬೇಕು, ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಅದು ಕೂಡ ಈಗ ಬಹುತೇಕ ಅಂತಿಮ ರೂಪುರೇಷೆಗಳಲ್ಲಿ ಇರುವಂತದ್ದು. ವಿಧಾನಸಭೆ ಕಲಾಪಗಳ ಆದ ಬಳಿಕ ಮುಂದಿನ ಹಂತದಲ್ಲಿ ಶಿವಮೊಗ್ಗದಲ್ಲಿ ಒಂದು ಸಮಾವೇಶವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆಗಳು ನಡೆದಿದ್ದಾವೆ. ಮುಖ್ಯವಾಗಿ 2 ನಗರಗಳನ್ನ ಈಗ ಟಾರ್ಗೆಟ್ ಆಗಿ ಇಟ್ಕೊಂಡಿರುವಂತದ್ದು. ಒಂದು ಸೊರಬ, ಮತ್ತೊಂದು ಶಿಕಾರಿಪುರ. ಈ 2 ಜಿಲ್ಲೆಗಳಲ್ಲಿ ಯಾವ್ದಾದ್ರು ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಂಡು ಸಾದರ ಲಿಂಗಾಯತರು ಮತ್ತೆ ಪಂಚಮಸಾಲಿ ಲಿಂಗಾಯತರನ್ನ ಒಳಗೊಳ್ಳುವಿಕೆಯನ್ನ ಗಮನದಲ್ಲಿ ಇಟ್ಕೊಂಡು ಆ ಮತಗಳನ್ನ ಕೇಂದ್ರೀಕರಿಸುವಂತ ನಿಟ್ಟಿನಲ್ಲಿ ಒಂದು ಸಮಾವೇಶವನ್ನ ಮಾಡಬೇಕು. ಮತ್ತೆ ಇದು ಪಕ್ಷದ ವೇದಿಕೆಯನ್ನ ಹೊರತುಪಡಿಸಿ ಖಾಸಗಿ ಕಾರ್ಯಕ್ರಮವನ್ನಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಬಹುತೇಕ ಅಧಿವೇಶನ ಮುಗಿದ ಬಳಿಕ ಇದಕ್ಕೆ ಅಂತಿಮ ಸ್ವರೂಪ ಸಿಗುವಂತ ಸಾಧ್ಯತೆಗಳಿದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮಾಹಿತಿ ಇಲ್ಲ, ಕುತ್ಕೊಂಡು ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ಯತ್ನಾಳ್ನು ಕರೆಸಿ ಎಲ್ಲರೂ ಒಟ್ಟಾಗಿ ಮುಂದೆ ಅಧಿವೇಶನ ಎದುರಿಸೋಕ್ಕೋಸ್ಕರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಮುಂದೆ ಹೋಗ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ಸೊ ಯತ್ನಾಳ್ ಒಪ್ಕೊಂಡ್ರೆ ಎಲ್ಲರ ಸಮಸ್ಯೆ ಬಗೆಹರಿಯುತ್ತೆ. ಎಲ್ಲರೂ ಒಟ್ಟಾಗಿ ಹೋಗಿ ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು. ಆ ದಿಕ್ಕಿನಲ್ಲಿ ನಾನೇನು ಸಲಹೆ ಕೊಡೋಕ್ಕೆ ಸಾಧ್ಯ ಇದೆ ನಾಳೆ ಸಲಹೆ ಕೊಡ್ತೇನೆ. ಬಹುಶಃ ನನಗನ್ಸುತ್ತೆ ನಾಳೆ ಎಲ್ಲ ಸಮಸ್ಯೆಗಳು ಬಗೆಹರಿದು ನಾವೆಲ್ಲರೂ ಒಟ್ಟಾಗಿ ಮುಂದೆ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ನಾಳೆ ಬರುವಂತ ಅಧಿವೇಶನ ಎದುರಿಸೋಕ್ಕೋಸ್ಕರ ಸಿದ್ಧತೆಯನ್ನು ಯತ್ನಾಳ್ ವಿರುದ್ಧ ಪತ್ರ ಬರೆದಾಗ ಮಾತ್ರ ಅವ್ರು ಸೈಲೆಂಟ್ ಆಗ್ತಾರೆ, ಬಾಕಿ ಸಂದರ್ಭದಲ್ಲಿ ಅವ್ರು ಮತ್ತೆ ವೈಲೆಂಟ್ ಆಗ್ತಾರೆ. ಸರಿ, ಹೋಗೋಣ, ಮಾತಾಡ್ಸೋಣ. ಮನುಷ್ಯ ಸ್ವಭಾವದ ಕೆಲವು ವೀಕ್ನೆಸ್ ಇರುತ್ತೆ, ಎಲ್ರಿಗೂ ಇರುತ್ತೆ.